ಗದಗದಲ್ಲಿ ಬಡ್ಡಿ ಯಲ್ಲಪ್ಪನ ಮನೆಯಲ್ಲಿ ಇವತ್ತು ಕೂಡ ಶೋಧ ನಡೆದಿದೆ. ಲಾಕರ್ಗಳಲ್ಲಿ ಕಂತೆ ಕಂತೆ ನೋಟ್ಗಳು ಈ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಚಿನ್ನಾಭರಣ ಪತ್ತೆಯಾಗಿದೆ. ಬಹಳ ಕಂತೆ ಕಂತೆ ನೋಟ್ಗಳನ್ನು ಕಂಡು ಪೊಲೀಸರಿಗೆ ಬಿಗ್ ಶಾಕ್ ಎದುರಾಯಿತು. ನಿನ್ನೆ ಯಲ್ಲಪ್ಪನ ಹಲವು ಕಡೆ, ಯಲ್ಲಪ್ಪನಿಗೆ ಸಂಬಂಧಪಟ್ಟ ಹಾಗಿನ ಹಲವು ಕಡೆ ಸುಮಾರು 12 ಕಡೆ ದಾಳಿ ಮಾಡಿರ್ತಾರೆ ಖಾಕಿ. ಇವತ್ತು ಯಲ್ಲಪ್ಪನ ಮತ್ತೊಂದು ಮನೆಯ ಮೇಲೆ ರೇಡ್ ಆಗಿದೆ. ನಿನ್ನೆಯಿಂದ ಈವರೆಗೂ 2 ಕೋಟಿಗೂ ಹೆಚ್ಚಿನ ಹಣ ಜಪ್ತಿ ಮಾಡಿರುವಂಥ ಮಾಹಿತಿ ಇದೆ. ಕಂತೆ ಕಂತೆ ಹಣ ಇರುವಂಥ ಲಾಕರನ್ನು ಒಡೆಯೋದಕ್ಕೆ ಭಾಳ ಪ್ರಯತ್ನ ಪಡಲಾಯಿತು. ಬಡ್ಡಿ ಬಕಾಸುರನ ಮನೆಯಲ್ಲಿ ಹಣದ ಜೊತೆ ಲಿಕ್ಕರ್ ಕೂಡ ಭಾಳ ಪತ್ತೆಯಾಗಿದೆಯಂತೆ. ಆಸ್ತಿಗಳನ್ನು ಅಕ್ರಮವಾಗಿ ಪರಭಾರೆ ಮಾಡಿದ್ದಾನೆ ಯಲ್ಲಪ್ಪ ಅನ್ನುವಂಥದ್ದು ಕೂಡ ಆರೋಪ. ಚೆಕ್, ಬಾಂಡ್ಗಳು, ಆಸ್ತಿ ಪತ್ರಗಳು ಪೊಲೀಸರ ವಶಕ್ಕೆ ಬಿದ್ದಿವೆ. ಸೊ ಇದು ಬೇರೆ ಬೇರೆ ಕಡೆ ಬಡ್ಡಿಕೋರರು ಅನ್ನುವಂಥ ಆರೋಪ ಯಾರ್ಯಾರ ಮೇಲಿತ್ತು ಅಂಥ ಕಡೆ ದಾಳಿ ಮಾಡಲಾಗ್ತಾ ಇತ್ತು. ಅದರಲ್ಲಿ ಗದಗದಲ್ಲಿ ಯಲ್ಲಪ್ಪ ಅನ್ನೋರ ಮನೆ ಮೇಲೆ ದಾಳಿಯಾಗಿದೆ. ನಿನ್ನೆನೇ ಭಾಳಷ್ಟು ಕಡೆ ದಾಳಿ ಆದಂಥ ಸಂದರ್ಭದಲ್ಲಿ ಭಾಳ ನೋಟ್ಗಳೆಲ್ಲ ಪತ್ತೆಯಾಗಿತ್ತು. ಇವರು ಭಾಳ ಆಸ್ತಿ ಪಾಸ್ತಿ ಹೊಂದಿದ್ದು, ಎಲ್ಲ ಕಡೆ ಈ ರೀತಿಯಾಗಿ ತನ್ನ ಪ್ರಾಪರ್ಟಿಗಳನ್ನು ಹೊಂದಿರುವಂಥ ಸ್ಥಳದಲ್ಲೆಲ್ಲ ದುಡ್ಡು, ಚಿನ್ನಾಭರಣ ಇಟ್ಟಿದ್ದಾರೆ ಅನ್ನುವಂಥದ್ದು ಆರೋಪ. ಈಗ ಯಲ್ಲಪ್ಪನಿಗೆ ಸಂಬಂಧಪಟ್ಟಾಗಿನ ಮತ್ತೊಂದು ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಲಾಕರ್ನಲ್ಲಿದ್ದಂಥ ಕಂತೆ ಕಂತೆ ಹಣವನ್ನು ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ನಗದೇ ಸುಮಾರು 2 ಕೋಟಿಗೂ ಅಧಿಕ ಇದೆ. ಎಲ್ಲ 500 ರೂಪಾಯಿ ನೋಟಿನ ಬಂಡಲ್ಗಳು ನೀವಲ್ಲಿ ನೋಡ್ತಾ ಇದ್ದೀರಾ. ನಗದೇ ನಾನು ಹೇಳ್ದಂಗೆ 2 ಕೋಟಿಗೂ ಅಧಿಕ ಇದೆ. ಆಮೇಲೆ ಚಿನ್ನಾಭರಣ ಕೂಡ ಭಾಳ ಇದೆ. ಅದು ಎಲ್ಲ ಇನ್ನಷ್ಟೇ ವ್ಯಾಲ್ಯೂಯೇಷನ್ ಆಗಬೇಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.